ಆತ್ಮೀಯ ಶರಣ ಬಂಧುಗಳೇ, ಅಕ್ಕನ ಬಳಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾವಿಂದು ಇದ್ದೇವೆ ವಿಜಯನಗರದ ಮುಕ್ತಾಯಕ್ಕ ಅಕ್ಕನ ಬಳಗ ವೇದಿಕೆಯಲ್ಲಿ. ಬನ್ನಿ, ಇವತ್ತು ನಮ್ಮೊಟ್ಟಿಗೆ ಯಾರಿದ್ದಾರೆ, ಅವರು ಹೇಗೆಲ್ಲ ಶರಣ ತತ್ವವನ್ನು ಅನುಸರಿಸ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋಣ. ಮೇನ್ ಸಿಂಗರ್ ಒಬ್ರು ಇದ್ದಾರೆ, ಅವರು ಹಾಡು ಹೇಳೋದು ಅಂದರೆ ಇಡೀ ಅಕ್ಕನ ಬಳಗಾಗೆ ಒಂದು ಸಂತೋಷಕರವಾದ ವಿಷಯ. ಯಾಕೆಂದರೆ ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ಎಲ್ಲರ ಬಾಯಲ್ಲೂ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಮೇಡಮ್, ನಮಗೆ ನಿಮ್ಮ ಪರಿಚಯಕ್ಕಿಂತ ಇಂಪಾರ್ಟೆಂಟ್ ಎಲ್ಲರೂ ಹೇಳಿದ್ದೇನೆಂದರೆ ನಮ್ಗೆ ಒಂದೇ ವಿಷಯ, ನೀವು ಭಾಳ ಚೆನ್ನಾಗಿ ಹಾಡು ಹೇಳ್ತೀರಾ, ವಚನಗಳನ್ನ ಭಾಳಷ್ಟು ಚೆನ್ನಾಗಿ ಸುಮಧುರವಾಗಿ ಹೇಳ್ತೀರಾ ಅಂತ. ಮೊದಲಿಗೆ ನಮಗೊಂದು ವಚನ ಹೇಳ್ಬಿಡಿ ಮೇಡಮ್, ನಮ್ಮ ವೀಕ್ಷಕರಿಗೋಸ್ಕರ. ಆಯಿತು. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು, ಸಮಾಧಿಯ ಹಂಗೆ ಕೈಯ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ, ಚನ್ನಮಲ್ಲಿಕಾರ್ಜುನ ದೇವ ದೇವಾ, ಚನ್ನಮಲ್ಲಿಕಾರ್ಜುನ ದೇವ ದೇವಾ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು, ಸಮಾಧಿಯ ಹಂಗೆ ಕೈಯ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ. ಥ್ಯಾಂಕ್ ಯು ಮೇಡಮ್. ಎಷ್ಟು ಅದ್ಭುತವಾಗಿ ಹಾಡು ಹೇಳಿದ್ರಿ ಅಂದರೆ, ಅಕ್ಕ ಮಹಾದೇವಿಯವರೇ ನಿಜವಾಗ್ಲೂ ನಮ್ಮ ಪಕ್ಕದಲ್ಲಿ ಕುತ್ಕೊಂಡು ನಮ್ಗೆ ವಚನ ಹೇಳ್ತಿದ್ದಾರೆ ಅನ್ನೋ ಫೀಲ್ ಅಂತೂ ನಿಜವಾಗ್ಲೂ ಇತ್ತು. ಎಷ್ಟು ಸಂತೋಷವಾಗಿತ್ತು, ಎಷ್ಟು ಇಂಪಾಗಿತ್ತು ಅಂದರೆ, ಬೆಳಗ್ಗೆ ಎದ್ದು ಈ ರೀತಿ ಒಂದೆರಡು ಅದ್ಭುತವಾಗಿ ವಚನಗಳನ್ನ ಕೇಳ್ತಾ ಇದ್ದರೆ ಮನಸ್ಸಿಗೆ ಅದೆಷ್ಟೋ ನೆಮ್ಮದಿ. ಆ ದಿನ ಎಲ್ಲ ಏನಂತಾರೆ ಆನಂದಕರವಾಗಿ ಆಹ್ಲಾದಕರವಾಗಿರುತ್ತೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾವು ಮುಕ್ತಾಯಕ್ಕ ಸಂಘದಿಂದನೂ ಪ್ರೋಗ್ರಾಮ್ ಕೊಡ್ತಾನೆ ಇರ್ತೀವಿ ಮೇಡಮ್, ಎಲ್ಲ ಕಡೆಗೂ ಕೊಡ್ತಾ ಇರ್ತೀವಿ. ನಾವು ಒಂದು 4-5 ಜನ ಇದ್ದೀವಿ, ಒಂದು ಗ್ರೂಪ್ ಮಾಡ್ಕೊಂಡು ವಚನ ಗಾಯನನೇ ಕೊಡ್ತಾ ಇರ್ತೀವಿ. ವಚನ ಹಾಡೋದಂದ್ರೆ ನನಗೆ ತುಂಬ ಇಷ್ಟ. ಅದು ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ನಾನು ನಿಮ್ಮ ಹತ್ರ ಅದಕ್ಕೆ ಹೇಳಿದ್ದು, ಡೈರೆಕ್ಟಾಗಿ ನಮಗೆ ಆ ಒಂದು ಇದೆಯಲ್ಲ ಇಂಪಾದ ಸಂಗೀತ ಅನ್ನೋದು ಎಲ್ಲರಿಗೂ ಅಷ್ಟೇ, ಆ ಒಂದು ಧ್ವನಿ ಅನ್ನೋದೇ ಸಾಕು. ಆ ಧ್ವನಿ, ಆ ಇಂಪಾದ ಧ್ವನಿ ಜೊತೆಗೆ ನಮ್ಮ ಅರ್ಥಗರ್ಭಿತವಾದ ವಚನಗಳು ಸೇರಿಕೊಂಡಾಗ ಸಿಗೋ ಮೀನಿಂಗ್ ಇದೆ ಅಲ್ಲ, ಅದಕ್ಕೆ ಏನು ಕೊಟ್ಟರು ತೀರ್ದು ಅನ್ಬೋದು. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅಭಿಪ್ರಾಯನ ಹಂಚಿಕೊಂಡು ಒಟ್ಟಿಗೆ ಈ ಒಂದು ಅದ್ಭುತವಾದ ಗೀತೆಯನ್ನು ಕೇಳಿಸಿದ್ರಲ್ಲ, ತಮಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಶರಣಾರ್ಥಿಗಳು. ಅಕ್ಕನ ಬಳಗ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿ ಇದ್ದಾರೆ ನಮ್ಮ ಜೊತೆ, ಅವರೇ ಸೋಮಸುಧಾ. ಹೌದು, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವರು ತಮ್ಮ ಶರಣ ಜೀವನವನ್ನು ಹೇಗೆ ಇಟ್ಕೊಂಡಿದ್ದಾರೆ, ಒಂದು ಶರಣ ತತ್ವವನ್ನು ತಮ್ಮ ಜೀವನದಲ್ಲಿ ಹೇಗೆಲ್ಲ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿಗಳು. ಮೇಡಮ್, ನೀವು ಈ ಅಕ್ಕನ ಬಳಗಕ್ಕೆ ಬಂದ ಮೇಲೆ, ಈ ಒಂದು ಮುಕ್ತಾಯಕ ಅಕ್ಕನ ಬಳಗ ಸಂಘಕ್ಕೆ ಸೇರಿದ ಮೇಲೆ ನಿಮ್ಮ ಶರಣ ಜೀವನ ಹೇಗೆಲ್ಲ ಬದಲಾಯಿತು, ಹೇಗೆ ಶರಣ ತತ್ವಗಳನ್ನು ಅಳವಡಿಸ್ಕೊಂಡ್ರಿ? ಮೇಡಮ್, ನಾನು ಹಲವಾರು ಸಂಘ ಸಂಸ್ಥೆಗಳಲ್ಲಿದ್ದೀನಿ. ನನಗೆ ರೂಪಾ ಬೇಲಿಯವ್ರ ಪರಿಚಯ ಆಯಿತು. ಆಗ ನಾನು ಮುಕ್ತ ಮಹಿಳಾ ಸಮಾಜ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅಲ್ಲದೆ ಇದರಲ್ಲಿ ವಚನಗಳ ಗಾಯನ, ಆಮೇಲೆ ವಚನಗಳನ್ನ ಹೇಳ್ಕೊಡೋದು, ಆಮೇಲೆ ಎಲ್ಲ ಕಡೆಯೂ ವಚನಗಳ ಆಡೋದು, ಆಮೇಲೆ ಶರಣರ ಪಾತ್ರಗಳನ್ನ ಮಾಡೋಂಥದ್ದು ಎಲ್ಲ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಯಿತು. ಅದರಿಂದ ನನಗೂ ತುಂಬ ಇಂಟ್ರೆಸ್ಟ್ ಆಯಿತು. ಆದ್ದರಿಂದ ನಾನು 4 ವರ್ಷ ಆಯಿತು ಇಲ್ಲಿ ಮುಕ್ತ ಮಹಿಳಾ ಸಮಾಜಕ್ಕೆ ಸೇರಿಕೊಂಡಿದ್ದೀನಿ. ನಾವು ನಮ್ಮ ಜೀವನದಲ್ಲಿ ಬಸವಣ್ಣವರ ತತ್ವ ಕಾಯಕವೇ ಕೈಲಾಸ ಅನ್ನೋದನ್ನು ಅಳವಡಿಸ್ಕೊಂಡಿದ್ದೀವಿ. ನಾವು ಮೊದಲೆಲ್ಲ ಸಂಗೀತ, ಗಮಕ ಅವೆಲ್ಲ ಹಾಡೋಕ್ಕೆ ಹೋಗ್ತಾಯಿದ್ದು. ವಚನಗಳು ಅಷ್ಟೊಂದು
ಪರಿಚಯ ಇರಲಿಲ್ಲ. ನಾನಿಲ್ಲಿ ಮುಕ್ತ ಮಹಿಳಾ ಸಮಾಜಕ್ಕೆ ಬಂದು ರೂಪಾ ಬೇಲಿ ಅವರ ಸ್ನೇಹಿತರು ಎಲ್ಲ ಸೇರಿ ಇಲ್ಲಿ ಮಾಡೋ ಕಾರ್ಯಕ್ರಮಗಳನ್ನ ನೋಡಿ ನನಗೂ ತುಂಬ ಇಂಟ್ರೆಸ್ಟ್ ಆಗಿ ನಾನು ಈಗ ಒಂದು 50-60 ವಚನಗಳನ್ನೆಲ್ಲ ಕಲ್ತಿದ್ದೀನಿ. ಅಲ್ಲದೆ ನಾನು ಬೇರೆಯವ್ರಗಳ ಮನೆಗಳಿಗೂ ಹೋಗಿ ಆಡ್ತೀವಿ, ಅವ್ರಗಳ ಜೊತೆನೂ ಹಾಡೋಕ್ಕೆ ಆ ಥರ ಎಲ್ಲ ಹೋಗ್ತಾ ಇದ್ದೀನಿ ಮೇಡಮ್. ನಾನಿಲ್ಲಿ ಬಂದು ಸೇರಿಕೊಂಡು ತುಂಬ ಒಳ್ಳೆಯದಾಯಿತು ಅಂತ ನಂಗೆ ಅನ್ನಿಸ್ತು. ಹೌದು, ನಿಮಗೆ ಅಂತಲ್ಲ, ಯಾರೇ ಆಗಲಿ ಯಾವುದೇ ಒಂದು ಎಷ್ಟೋ ಹಲವಾರು ಸಂಘಗಳಿಗೆ ಇರ್ತಾರೆ. ಬೆಂಗಳೂರಂತಹ ಮಹಾನ್ ಸಿಟಿಗಳಲ್ಲಂತೂ ಸಂಘ ಸಂಸ್ಥೆಗಳಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಆದರೆ ಸಂಘ ಸಂಸ್ಥೆಗಳಿಗೆ ಸೇರೋದು ಮುಖ್ಯ ಅಲ್ಲ, ಅಲ್ಲಿಂದ ನಮ್ಮ ಜೀವನಕ್ಕೆ ಏನು ಸಿಕ್ಕಿದೆ, ನಾವು ಏನು ಕಲ್ತಿದ್ದೀವಿ, ನಮ್ಮ ಫ್ಯೂಚರ್ ಹೇಗಿರುತ್ತೆ, ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ರೀತಿಯಾದ ಒಂದು ಇಂಪಾರ್ಟೆಂಟ್ನ ಕಲಿಸಿರೋಂಥ ಮುಕ್ತಾಯಕ ಅಕ್ಕನ ಸಂಘ ಇದೆಲ್ಲ, ಅದಕ್ಕೆ ನೀವು ಧನ್ಯವಾದಗಳನ್ನ ಹೇಳೋದು ತುಂಬ ಮಾಡ್ತಿದ್ದೀರಾ. ಹೌದು ಮೇಡಮ್, ಇದನ್ನು ನಡೆಸ್ತಾರ ಅಂತ ರೂಪಾ ಬೇಲಿಯವ್ರಿಗೂ ಮತ್ತು ಇಲ್ಲಿರೋ ಅಂಥ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದ ಹೇಳ್ತೀನಿ. ಮತ್ತು ಬಸವ ಟಿವಿ ಅವರು ಇದನ್ನು ಪ್ರಸಾರ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೀನಿ. ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರಿ. ಕಾಯಕವೇ ಕೈಲಾಸ ಅನ್ನೋ ಒಂದು ಪದ ಹೇಳಿದ್ರಿ, ಅಂದರೆ ನಮ್ಮ ಬಸವಣ್ಣವ್ರು ಹೇಳಿರುವಂಥ ಮಾತು, ಅದನ್ನು ಎಲ್ಲರೂ ಕೂಡ ಅಳವಡಿಸ್ಕೋಬೇಕು ಈ ವೇದಿಕೆ ಮೇಲೆ ಅನ್ನೋದು ನಮ್ಮ ಉದ್ದೇಶ ಕೂಡ. ತಮಗೆ ಧನ್ಯವಾದಗಳು ಮೇಡಮ್. ಶರಣಾರ್ಥಿಗಳು. ಅಕ್ಕನ ಬಳಗ ವೇದಿಕೆಯಲ್ಲಿ ಮತ್ತೊಬ್ಬ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ. ಅವರೇ ಪುಷ್ಪಲತಾ ಅವರು. ಬನ್ನಿ ಪುಷ್ಪಲತಾ ಅವ್ರನ್ನ ಮಾತಾಡ್ಸೋಣ. ಅವರು ಶರಣ ತತ್ವವನ್ನು, ಶರಣ ಜೀವನವನ್ನು ಹೇಗೆ ಅಳವಡಿಸ್ಕೊಂಡಿದ್ದಾರೆ, ಈ ಒಂದು ಮುಕ್ತಾಯಕ ಅಕ್ಕನ ಬಳಗ ವೇದಿಕೆಗೆ ಬಂದ ನಂತರ ಅವರ ಶರಣ ಜೀವನ ಹೇಗೆಲ್ಲ ಬದಲಾಗಿದೆ, ಅವರು ಶರಣ ತತ್ವವನ್ನು ಹೇಗೆ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಳಿ ಮೇಡಮ್, ನೀವು ಈ ಒಂದು ಶರಣ ತತ್ವವನ್ನು ಎಷ್ಟು ವರ್ಷದಿಂದ ಅನ್ವಯಿಸ್ತಾ ಇದ್ದೀರಾ? ಈ ಒಂದು ಮುಕ್ತಾಯಕ ಅಕ್ಕನ ಬಳಗ ವೇದಿಕೆಗೆ ಬಂದ ಮೇಲೆ ಹೇಗಿದೆ ನಿಮ್ಮ ಒಂದು ಶರಣ ಜೀವನ? ಅದು ಹೇಳ್ಬೇಕಂದ್ರೆ ನಮ್ಮ ಮಾವನವರಿಂದನೂ ನಾವು ಬಸವ ತತ್ವನ ಪಾಲಿಸ್ತಾ ಬಂದಿದ್ದೀವಿ. ಅವರು ನಮ್ಮ ಮಾವನು ಬಸವ ಬಳಗ ಅಂತ ಅಂದ್ಬಿಟ್ಟು BHLಲ್ಲಿ ಮಾಡಿಕೊಂಡು ಅದರಿಂದನೇ ಶುರು ಮಾಡ್ಕೊಂಡು ಬಂದಿದ್ದರು. ನಮ್ಮ ಮನೇಲಿ ಎಲ್ಲರೂ ತತ್ವನ ಪಾಲಿಸ್ತೀವಿ ಮತ್ತು ಎಲ್ಲ ನೋಡ್ತಾ ಇರ್ತೀವಿ. ಬಸವ ಟಿವಿ ಮತ್ತು ಅದನ್ನೆಲ್ಲ ನೋಡ್ತಾ ಇರ್ತೀವಿ. ಇಲ್ಲಿ 4-5 ವರ್ಷಗಳಿಂದ ಬರ್ತಾಯಿದ್ದೀನಿ. ರೂಪಾ ಅವರು ಪರಿಚಯ ಆದಾಗಿಂದನೂ ಅವ್ರ ಜೊತೆ ಬರ್ತಾಯಿದ್ದೀನಿ. ಒಂದು ತಿಂಗಳಲ್ಲಿ ಒಂದು ದಿವಸ ಸೇರ್ತೀವಿ ಎಲ್ಲರೂ. ಸೊ ಯಾವ ತಿಂಗಳಲ್ಲಿ ಯಾರ್ದು ಜಯಂತಿ ಇರುತ್ತೋ ಅದ್ರ ಬಗ್ಗೆ ಮಾತಾಡ್ತೀವಿ, ಅದನ್ನು ತಿಳ್ಕೊತೀವಿ. ಶರಣರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ, ಒಬ್ಬೊಬ್ಬರು ಮಾತಾಡ್ತಾರೆ. ಸೊ ಹಾಗಾಗಿ ಎಲ್ಲ ಅದ್ರ ತಿಳ್ಕೊತಾ ಇರ್ತೀವಿ. ನಿಮ್ಮ ಒಂದು ಈ ಸಂಘದಲ್ಲಿ ಏನಂದರೆ ಯಾರಿಗೆ ಆಗಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಈ ರೀತಿಯಾದಂತಹ ಪೋಸ್ಟ್ಗಳಿಲ್ಲ. ಎಲ್ಲರೂ ಸಮಾನತೆ ಅನ್ನೋದು ಬಸವಣ್ಣವ್ರು ಹೇಳ್ದಂಗೆ ಎಲ್ಲರೂ ಸಮಾನರು ಅನ್ನಂಗೆ ಇಲ್ಲೂ ನಾವು ಸಮಾನತೆ ಇದು ಮಾಡಿಕೊಂಡು ಯಾವುದೇ ಅವರು ಆ ಅಧಿಕಾರ ಈ ಅಧಿಕಾರ ಅನ್ನೋದು ಇಲ್ಲದೆ ಎಲ್ಲರೂ ಒಂದು ಸಮಾಜದಲ್ಲಿ ಎಲ್ಲರೂ ಒಂದೇ ಒಂದು ಭಾವನೆಯನ್ನ ಈ ಒಂದು ಸಂಘದಿಂದ ಮಾಡ್ತಾ. ನಮ್ಮ ವೀಕ್ಷಕರಿಗೋಸ್ಕರ ಯಾವ್ದಾದ್ರು ವಚನ ಹಾಡ್ತೀರಾ ಮೇಡಮ್? ಇಲ್ಲ, ನಾವು ಗ್ರೂಪಲ್ಲೇ ಆಡೋದು, ಹಾಗಾಗಿ ಓಕೆ. ಏನಂದ್ರೆ ನೀವು ಗ್ರೂಪ್ ಸಿಂಗರ್ ಆಗಿರ್ತೀರ. ಮೇನ್ ಸಿಂಗರ್ ಆಗೋದಕ್ಕೆ ಇನ್ನು ಸ್ವಲ್ಪ ಕಲಿತಾ ಇದ್ದೀವಿ. ನಾವು ಮುಂದಿನ ಸಾರಿ ಬರಬೇಕಾದ್ರೆ ನೀವು ಇಂಡಿವಿಜುವಲ್ ಆಗಿ ಹಾಡು ಹೇಳೋ ಅಷ್ಟನ್ನ ಒಂದು ಮುಂದೆ ನಿಂತು ನಾನು ಹಾಡ್ತೀನಿ ಮೇಡಮ್, ನಾವು ಹಾಡ್ತೀನಿ ಸರ್ ಅನ್ನೋ ರೀತಿ ಬರಬೇಕು. ಅದು ಈ ಒಂದು ಮುಕ್ತಾಯಕ ಅಕ್ಕನ ವೇದಿಕೆ ಅಲ್ಲಿರುವಂತಹ ಒಂದು ಏನಂತಾರೆ ಶಕ್ತಿ. ಆ ಶಕ್ತಿ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಹೆಚ್ಚಾಗಲಿ ಅನ್ನೋದು ನಮಗೂ ಕೂಡ ಒಂದು ಆಶಯ ಮೇಡಮ್. ಥ್ಯಾಂಕ್ ಯು. ಇಷ್ಟೊತ್ತು ಬಂದು ಈ ವೇದಿಕೆ ಮೇಲೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ಧನ್ಯವಾದ. ಶರಣಾರ್ಥಿ. ವಿರಾಮದ ನಂತರ ಅಕ್ಕನ ಬಳಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ಮುಕ್ತಾಯಕ್ಕ ಸಂಘದ ಸದಸ್ಯರೆಲ್ಲರೂ ಒಟ್ಟುಗೂಡಿ ಶಿವ ಶರಣಯ್ಯರ ಒಂದು ವಚನಗಳಿಗೆ ಅಭಿನಯಿಸುತ್ತಿದ್ದಾರೆ. ಅದನ್ನ ನೋಡೋಣ, ಕಣ್ತುಂಬಿಸಿಕೊಳ್ಳೋಣ. ಶರಣೆ ಮುಕ್ತಾಯಕ್ಕ. ನುಡಿಯ ಹಂಗಿನ್ನು ನಿಮಗೆ ಹಿಂಗದು ನಡೆಯನೆಂದು ಪರರಿಗೆ ಹೇಳುವಿರಿ. ನುಡಿಯ ಹಂಗಿನ್ನು ನಿಮಗೆ ಹಿಂಗದು ನಡೆಯನೆಂದು ಪರರಿಗೆ ಹೇಳುವಿರಿ. ಒಡಲ ಹಂಗಿನ ಸುಳಿವು ಬಿಡದು ಎನ್ನೊಡನೆ ಮತ್ತೇತರ ಅನುಭವವಣ್ಣ. ಒಡಲ ಹಂಗಿನ ಸುಳಿವು ಬಿಡದು ಎನ್ನೊಡನೆ ಮತ್ತೇತರ ಅನುಭವವಣ್ಣ.
ಹರಿವ ತೋರಬಲ್ಲಡೆ ತನ್ನ ನರಹುದೇ, ಹರಿವ ತೋರಬಲ್ಲಡೆ ತನ್ನ ನರಹುದೇ, ಹರಿದೇನು ಕಾಣ ಎನ್ನ ಅಜಗಣ್ಣ ತಂದೆ, ಹರಿದೇನು ಕಾಣ ಎನ್ನ ಅಜಗಣ್ಣ ತಂದೆ. ಶರಣು ಶರಣಾರ್ಥಿಗಳು. ಅಣ್ಣ ಬಸವಣ್ಣನವರು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಶರಣು ಶರಣಾರ್ಥಿಗಳು. ಶರಣೆ ಅಕ್ಕ ನಾಗಮ್ಮ. ಮನದೊಡೆಯ ಮಹದೇವಾ, ಮನವ ನೋಡಿಹೆನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಮನದೊಡೆಯ ಮಹದೇವಾ, ಮನವ ನೋಡಿಹೆನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನುವೇ, ನಿಜವ ಮರೆಯದಿರು ಕಂಡ್ಯ, ನಿಶ್ಚಿಂತನಾಗಿರು ಮನವೇ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು, ಬೆಟ್ಟದನಿತ ಪರಾದವನು, ಒಂದು ಬೊಟ್ಟಿನಲ್ಲಿ ತೊಡೆವನು. ಮನದೊಡೆಯ ಮಹದೇವಾ. ಶರಣೆ ನೀಲಾಂಬಿಕೆ. ಎನಗೆ ಲಿಂಗವು ನೀನೆ ಬಸವಯ್ಯ, ಎನಗೆ ಸಂಗವು ನೀನೆ ಬಸವಯ್ಯ, ಎನಗೆ ಲಿಂಗವು ನೀನೆ ಬಸವಯ್ಯ, ಎನಗೆ ಸಂಗವು ನೀನೆ ಬಸವಯ್ಯ, ಎನಗೆ ಪ್ರಾಣವು ನೀನೆ ಬಸವಯ್ಯ, ಎನಗೆ ಪ್ರಸಾದವು ನೀನೆ ಬಸವಯ್ಯ, ಎನಗೆ ಪ್ರಾಣವು ನೀನೆ ಬಸವಯ್ಯ, ಎನಗೆ ಪ್ರಸಾದವು ನೀನೆ ಬಸವಯ್ಯ, ಎನಗೆ ಪ್ರಭೆಯ ಮೂರ್ತಿಯು ನೀನೆ ಬಸವಯ್ಯ, ಎನಗೆ ಪ್ರಭೆಯ ಮೂರ್ತಿಯು ನೀನೆ ಬಸವಯ್ಯ, ಎನಗೆ ಸಂಗಯ್ಯ ನೀನೆ ಬಸವಯ್ಯ, ಎನಗೆ ಸಂಗಯ್ಯ ನೀನೆ ಬಸವಯ್ಯ, ಎನಗೆ ಸಂಗಯ್ಯ ನೀನೆ ಬಸವಯ್ಯ. ಶರಣು ಶರಣಾರ್ಥಿಗಳು. ಶರಣೆ ಸತ್ಯಕ್ಕ. ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ರಗದಿಪ್ಪುದೇ ನೇಮ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ರಗದಿಪ್ಪುದೇ ನೇಮ. ಚಂಬು ಚಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ, ಶಂಭು ಚಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ.
ಶರಣು ಶರಣಾರ್ಥಿಗಳು. ಶರಣೆ ಅಕ್ಕ ಮಹಾದೇವಿ. ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ, ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ. ಅಕ್ಕಿ ಹಡಕೆ ತೆಂಗಿನಕಾಯಿ, ಅಕ್ಕಿ ಹಡಕೆ ತೆಂಗಿನಕಾಯಿ, ಕಂಡೆ ನವ್ವ, ಕಂಡೆ ನವ್ವ, ಕಂಡೆ ನವ್ವ, ಕಂಡೆ ನವ್ವ. ಕೇಳವ್ವ ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ, ನಾನೊಂದ ಕನಸ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ, ಭಿಕ್ಷಕ್ಕೆ ಬಂದುದ ಕಂಡೆ ನವ್ವ, ಭಿಕ್ಷಕ್ಕೆ ಬಂದುದ ಕಂಡೆ ನವ್ವ. ಕೇಳವ್ವ ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ, ನಾನೊಂದ ಕನಸ ಕಂಡೆ. ಮಿಕ್ಕು ಮೀರಿ ಓಹನ ಬೆಂಬತ್ತಿ ಕೈ ಪಿಡಿದೆನೆ, ಮಿಕ್ಕು ಮೀರಿ ಓಹನ ಬೆಂಬತ್ತಿ ಕೈ ಪಿಡಿದೆನೆ. ಚನ್ನಮಲ್ಲಿಕಾರ್ಜುನನ, ಚನ್ನಮಲ್ಲಿಕಾರ್ಜುನನ, ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆನವ, ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆನವ. ಕೇಳವ್ವ ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ, ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ, ನಾನೊಂದ ಕನಸ ಕಂಡೆ. ಶರಣು ಶರಣಾರ್ಥಿಗಳು. ಶಿವಶರಣಯ್ಯರ ವಚನಗಳ ಅಭಿನಯವನ್ನ ನೋಡೋಣ ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಅಕ್ಕನ ಬಳಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣೆ ಧೂಪದ ಗೊಗ್ಗವ್ವೆ. ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆಯೆಂದರಿಯಬೇಕು. ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆಯೆಂದರಿಯಬೇಕು. ಹೆಣ್ಣು ಮೋಹಿಸಿ ಗಂಡನಿಡಿದಡೆ ಉತ್ತರವಾವುದೆಂದರಿಯಬೇಕು. ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾವುದೆಂದರಿಯಬೇಕು. ಈ ಎರಡರ ಉಭಯವ ಕಳೆದು ಸುಖಿತಾನಾಗಬಲ್ಲಡೆ, ಈ ಎರಡರ ಉಭಯವ ಕಳೆದು ಸುಖಿತಾನಾಗಬಲ್ಲಡೆ. ನಾಸ್ತಿನಾಥನು ಪರಿಪೂರ್ಣನೆಂಬೆ, ನಾಸ್ತಿನಾಥನು ಪರಿಪೂರ್ಣನೆಂಬೆ. ಶರಣು ಶರಣಾರ್ಥಿಗಳು. ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಖಿಯಾಸೆ ಯಮಗೇಕೆ ಈಶ್ವರನೊಪ್ಪ ಇದು ಮಾರಯ್ಯ ಪ್ರಿಯ. ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ, ದೂರ ಮಾರಯ್ಯ. ಶರಣ ಶರಣೆಯರಿಗೆ ಶರಣು ಶರಣಾರ್ಥಿ. ಶರಣೆ ಬೋಂತಾದೇವಿ. ಊರ ಒಳಗಣ ಬಯಲು ಊರ ಹೊರಗಣ ಬಯಲುಂಟೆ, ಊರ ಒಳಗಣ ಬಯಲು ಊರ ಹೊರಗಣ ಬಯಲುಂಟೆ. ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆ ಬಯಲೆಂದುಂಟೆ. ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆ ಬಯಲೆಂದುಂಟೆ. ಎಲ್ಲಿ ನೋಡಿದೊಡೆ ಬಯಲೊಂದೇ, ಎಲ್ಲಿ ನೋಡಿದೊಡೆ ಬಯಲೊಂದೇ. ಭಿತ್ತಿಯಿಂದ ಹೊಳ ಹೊರಗೆಂಬ ನಾಮವೈಸೆ ಎಲ್ಲಿ ನೋಡಿದೊಡೆ
ಕರೆದೊಡೆ ಓ ಎಂಬಾತನೇ ಬೀಡಾಡಿ. ಭಿತ್ತಿಯಿಂದ ಹೊರಗೆಂಬ ನಾಮವೈಸೆ, ಎಲ್ಲಿ ನೋಡಿದೊಡೆ ಕರೆದೊಡೆ ಓ ಎಂಬಾತನೇ ಬೀಡಾಡಿ. ಶರಣು ಶರಣಾರ್ಥಿಗಳು. ಶರಣ ಬಹುರೂಪಿ ಚೌಡಯ್ಯ. ನನಗೆ ನಾನೇ ಗುರುವಾದೆನಯ್ಯ, ನನಗೆ ನಾನೇ ಲಿಂಗವಾದೆನಯ್ಯ, ನನಗೆ ನಾನೇ ಗುರುವಾದೆನಯ್ಯ, ನನಗೆ ನಾನೇ ಲಿಂಗವಾದೆನಯ್ಯ, ನನಗೆ ನಾನೇ ಜಂಗಮವಾದೆನಯ್ಯ, ನನಗೆ ನಾನೇ ಜಂಗಮವಾದೆನಯ್ಯ, ನನಗೆ ನಾನೇ ಪ್ರಸಾದವಾದೆನಯ್ಯ, ನನಗೆ ನಾನೇ ಪ್ರಸಾದವಾದೆನಯ್ಯ, ನನಗೆ ನಾನೇ ಭಕ್ತನಾದೆನಯ್ಯ, ನನಗೆ ನಾನೇ ಭಕ್ತನಾದೆನಯ್ಯ. ರೇ ಕಣ್ಣ ಪ್ರಿಯ ನಾಗಿನಾಥನಲ್ಲಿ, ರೇ ಕಣ್ಣ ಪ್ರಿಯ ನಾಗಿನಾಥನಲ್ಲಿ, ಆಗು ಹೋಗ ನರಿಯೇನಯ್ಯ, ಆಗು ಹೋಗು ನರಿಯೇನಯ್ಯ. ರೇ ಕಣ್ಣ ಪ್ರಿಯ ನಾಗಿನಾಥನಲ್ಲಿ, ಆಗು ಹೋಗ ನರಿಯೇನಯ್ಯ. ಶರಣು ಶರಣಾರ್ಥಿಗಳು. ಶರಣೆ ಮೋಳಿಗೆ ಮಹಾದೇವಿ. ಊರ್ವಶಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತು ಕೊಟ್ಟೊಡೆ, ಮೆಚ್ಚುವರಲ್ಲದೆ ಹಂದಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತು ಕೊಟ್ಟಡೆ ಮೆಚ್ಚುವರೇ. ಹುಡು ಹುಡು ಎಂದಟ್ಟುವರಲ್ಲದೆ ನಡೆನುಡಿ ಶುದ್ಧವಿಲ್ಲದವರು, ಪುರಾತನರ ವಚನವ ಓದಿದೊಡೆ ಅನುಭಾವವ ಮಾಡಿದೊಡೆ ಮೆಚ್ಚುವರಲ್ಲದೆ. ನಡೆನುಡಿ ಶುದ್ಧವಿಲ್ಲದವರು ಪುರಾತನರ ವಚನವ ಓದಿದೊಡೆ, ಆ ಹಂದಿಗಿಂತ ಕರಕಷ್ಟ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ, ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ. ಶರಣು ಶರಣಾರ್ಥಿಗಳು. ಶರಣೆ ದುಗ್ಗಳೆ. ಭಕ್ತನಾದೊಡೆ ಬಸವಣ್ಣನಂತಾಗಬೇಕು, ಜಂಗಮವಾದೊಡೆ ಪ್ರಭುದೇವರಂತಾಗಬೇಕು. ಭಕ್ತನಾದೊಡೆ ಬಸವಣ್ಣನಂತಾಗಬೇಕು, ಜಂಗಮವಾದೊಡೆ ಪ್ರಭುದೇವರಂತಾಗಬೇಕು. ಯೋಗಿಯಾದೊಡೆ ಸಿದ್ದರಾಮನಂತಾಗಬೇಕು, ಭೋಗಿಯಾದೊಡೆ ಚನ್ನಬಸವಣ್ಣನಂತಾಗಬೇಕು. ಐಕ್ಯನಾದೊಡೆ ಅಜಗಣ್ಣನಂತಾಗಬೇಕು. ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು ಸತಹಾಗಿರಬೇಕಲ್ಲದೆ, ತತ್ವದ ಮಾತು ಎನಗೆ ಕೈಯ ದಾಸಯ್ಯ ಪ್ರಿಯ ರಾಮನಾಥ, ದಾಸಯ್ಯ ಪ್ರಿಯ ರಾಮನಾಥ. ಶರಣು ಶರಣಾರ್ಥಿಗಳು. ಶಿವಶರಣೆ ಕೊಟ್ಟಣದ ಸೋಮವ್ವೆ. ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿಯಿಲ್ಲ, ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿಯಿಲ್ಲ. ವ್ರತಹೀನನ ನೆರೆಯೇ ನರಕವಲ್ಲದೆ ಮುಕ್ತಿಯಿಲ್ಲ, ವ್ರತಹೀನನ ನೆರೆಯೇ ನರಕವಲ್ಲದೆ ಮುಕ್ತಿಯಿಲ್ಲ. ಅರಿಯದಿದು ಹೋಗಲಿ ಅರಿತು ಬೆರೆದೆನಾದೊಡೆ, ಅರಿಯದಿದು ಹೋಗಲಿ ಅರಿತು ಬೆರೆದೆನಾದೊಡೆ. ಕಾದ ಕತ್ತಿಯಲಿ ಕಿವಿಯ ಕೊಯ್ವರಯ್ಯ ನಿರ್ಲಜ್ಜೇಶ್ವರ, ಕಾದ ಕತ್ತಿಯಲಿ ಕಿವಿಯ ಕೊಯ್ವರಯ್ಯ ನಿರ್ಲಜ್ಜೇಶ್ವರ. ಶರಣು ಶರಣಾರ್ಥಿಗಳು.